ಹಲೋ ಗೈಸ್, ತುಂಬ ದಿನಗಳಿಂದ ವೀಡಿಯೋಸ್ ಬರ್ತಿರಲಿಲ್ಲ. ಏನು ಅಂತ ಯೋಚನೆ ಮಾಡಬೇಡಿ. ಏನಿಲ್ಲ, ನಂಗೆ ಸ್ವಲ್ಪ ಎಕ್ಸಾಮ್ಗಳಿತ್ತು. ಆ ಕಾರಣದಿಂದಾಗಿ ವಿಡಿಯೋ ಮಾಡಲಿಕ್ಕೆ ಆಗಿರಲಿಲ್ಲ. ಇನ್ನು ನನ್ನ ಇನ್ನೊಂದು ಚಾನಲ್ ಇರುವಂತಹ ಟಾರ್ಗೆಟ್ ಮನಿ ಚಾನಲನ್ನು ಕೂಡ ನಾನು ಆಕ್ಟಿವ್ ಮಾಡ್ತೀನಿ. ಅದಕ್ಕೋಸ್ಕರ ನೀವೆಲ್ಲರೂ ಟಾರ್ಗೆಟ್ ಮನಿ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ನೀವು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು. ಇವತ್ತಿನ ಟಾಪಿಕ್ ಏನಪ್ಪಾ ಅಂತ ಹೇಳಿದ್ರೆ, ಒಂದು ಇನ್ಸ್ಟಾಗ್ರಾಮ್ ಬಗ್ಗೆ, ಇನ್ನೊಂದು ವಾಟ್ಸ್ಆಪ್ ಬಗ್ಗೆ, ಮತ್ತೆ ಇನ್ನೊಂದು ಯಾವುದು ಅಂತ ಹೇಳಿದ್ರೆ ಆಂಡ್ರಾಯ್ಡ್ ಸೆಟ್ಟಿಂಗ್ಸ್ ಬಗ್ಗೆ. ಈ ಮೂರು ಟಾಪಿಕ್ ನ ಬಗ್ಗೆ ಒಂದೊಂದು ಟ್ರಿಕ್ಸ್ ಅನ್ನು ನಾನು ನಿಮಗೆ ಹೇಳ್ಕೊಡ್ತಿದ್ದೇನೆ. ಅದಕ್ಕೋಸ್ಕರ ನೀವು ಫುಲ್ ಆಗಿ ಈ ವಿಡಿಯೋ ನೋಡಬೇಕು. ಮತ್ತೆ ಇನ್ನೊಂದು ಏನು ಅಂತ ಹೇಳಿದ್ರೆ, ತುಂಬಾ ಟೈಮ್ ಆದ ನಂತರ ನಾನು ನಿಮ್ಮ ಮುಂದೆ ಇದ್ದೇನೆ. ಅದಕ್ಕೋಸ್ಕರ ನೀವು ನನಗೆ ಒಂದು ಸಪೋರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಒಂದು ಲೈಕ್ ಅನ್ನು ಕೊಡಬೇಕು, ಮತ್ತೆ ಕೆಳಗಡೆ ಕಾಣಿಸ್ತಿರುವಂತಹ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ಕೊಳ್ಬೇಕು, ಮತ್ತೆ ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡಬೇಕು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಪ್ರಾರಂಭಿಸೋಣ ಬನ್ನಿ. ಮೊದಲನೇ ಬೆಸ್ಟ್ ಟ್ರಿಕ್ಸ್ ಯಾವುದು ಅಂತ ಹೇಳಿದ್ರೆ ಅದು ಇನ್ಸ್ಟಾಗ್ರಾಮ್ ಬಗ್ಗೆ. ಇನ್ಸ್ಟಾಗ್ರಾಮ್ ಅಲ್ಲಿ ಈಗ ಅತಿ ಹೆಚ್ಚು ಟೈಮ್ ಅನ್ನು ಸ್ಪೆಂಡ್ ಮಾಡ್ತಾ ಇರುವಂತದ್ದು ನಾವು ರೀಲ್ಸ್ ಅಲ್ಲಿ. ಆ ರೀಲ್ಸ್ನ ಬಗ್ಗೆ ಒಂದು ಟ್ರಿಕ್ಸ್ ಏನು ಅಂತ ಹೇಳಿದ್ರೆ, ನಾವು ಈ ರೀಲ್ಸ್ ಅನ್ನ ನೋಡ್ತಾ ಇರಬೇಕಾದ್ರೆ ನಿಮಗೆ ಯಾವುದೋ ಒಂದು ರೀಲ್ಸ್ ತುಂಬಾ ಇಷ್ಟ ಆಗ್ತದೆ ಅಂತ ಹೇಳಿ ಅನ್ಕೊಳ್ಳಿ. ಯಾವುದೋ ಒಂದು ರೀಲ್ಸ್ ಇರ್ಬೋದು, ಅದು ಯಾವುದೋ ಒಂದು ಫುಟ್ಬಾಲ್ ಪ್ಲೇಯರೋ ಅಥವಾ ಯಾವುದೋ ಒಂದು ಆರ್ಟಿಸ್ಟ್ ಏನೋ ಒಂದು ಡ್ರಾ ಮಾಡ್ತಿದ್ದಾನೋ ಅಥವಾ ಏನೋ ಒಂದು ರೀಲ್ಸ್ ನಿಮಗೆ ತುಂಬಾ ಇಷ್ಟ ಆಗ್ತದೆ. ಆ ರೀಲ್ಸನ್ನು ನೀವು ಡೌನ್ಲೋಡ್ ಮಾಡಿ ಇಟ್ಕೊಳ್ಬೇಕು ನಿಮ್ಮ ಗ್ಯಾಲರಿಯಲ್ಲಿ ಅಂತ ಅನ್ಕೊಂಡ್ರೆ, ಹೇಗೆ ಅಂತ ನಿಮಗೆ ಗೊತ್ತಿದ್ರು ಕೂಡ ನೀವು ಹೇಗೆ ಅದನ್ನು ಯೂಸ್ ಮಾಡಿರ್ತೀರಾ ಅಂತ ಹೇಳಿದ್ರೆ, ಇಲ್ಲ ಅಂತ ಹೇಳಿದ್ರೆ ಅಲ್ಲಿಂದ ಕಾಪಿ ಲಿಂಕ್ ಮಾಡಿ ಅದನ್ನು ಗೂಗಲಲ್ಲಿ ಪೇಸ್ಟ್ ಮಾಡಿ ಅದರಿಂದ ಡೌನ್ಲೋಡ್ ಮಾಡಿ ಇಟ್ಕೊಂಡಿರ್ತೀರಾ. ಇಲ್ಲ ಅಂತ ಹೇಳಿದರೆ ಅದಕ್ಕೋಸ್ಕರನೇ ಒಂದು ಅಪ್ಲಿಕೇಶನ್ ಅನ್ನು ಕೂಡ ನೀವು ಇನ್ಸ್ಟಾಲ್ ಮಾಡಿ ಇಟ್ಕೊಂಡಿರ್ತೀರಾ. ನಾನು ಇವತ್ತು ನಿಮಗೆ ಹೇಳ್ಕೊಡ್ತಿರುವಂಥ ಟ್ರಿಕ್ಸ್ ಏನು ಅಂತ ಹೇಳಿದರೆ, ಯಾವುದೇ ಒಂದು ಅಪ್ಲಿಕೇಶನ್ನ ಯೂಸ್ ಇಲ್ಲದೆ ಮತ್ತು ಗೂಗಲ್ ಕ್ರೋಮನ್ನು ಯೂಸ್ ಮಾಡದೆ ನೀವು ಯಾವ ರೀತಿಯಾಗಿ ಇನ್ಸ್ಟಾಗ್ರಾಮ್ ರೀಲ್ಸನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು ಅಂತ ಹೇಳಿ. ಅದಕ್ಕೋಸ್ಕರ ನೀವು ಇಲ್ಲಿ ಸೈಡಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಒಂದು ಶೇರ್ ಬಟನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಅದಾದ ನಂತರ ನೀವು ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳಿದ್ರೆ, ಆ್ಯಡ್ ಪೋಸ್ಟ್ ಟು ಯುವರ್ ಸ್ಟೋರಿ ಅಂತ ಹೇಳಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆ ರೀಲ್ಸ್ ಏನಾಗ್ತದೆ ಅಂತ ಹೇಳಿದ್ರೆ ನಿಮ್ಮ ಸ್ಟೋರಿಗೆ ಬರ್ತದೆ. ಅದಾದ ನಂತರ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳಿದ್ರೆ, ಆ ಸ್ಟೋರಿಯನ್ನು ನೀವು ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ, ನಿಮ್ಮ ಸ್ಕ್ರೀನ್ಗೆ ಎಷ್ಟು ಬೇಕೋ ಅಷ್ಟನ್ನು. ಅದಾದ ನಂತರ ನೆಕ್ಸ್ಟ್ ಅಲ್ಲಿ ಕೆಳಗಡೆ ಡೌನ್ಲೋಡ್ ಅಂತ ಹೇಳಿ ಮೇಲ್ಗಡೆ ಸ್ಟೋರಿ ಸೇವರ್ ಥರ ಕಾಣ್ತಿದ್ದಿಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ತಾ ಇರ್ಬೋದು ಪ್ರೊಸೆಸಿಂಗ್ ಅಂತ ಹೇಳಿ ಬರ್ತಾ ಇದೆ. ಇಲ್ಲಿ ನೋಡ್ತಾ ಇರ್ಬೋದು ವಿಡಿಯೋ ಸೇವ್ಡ್ ಅಂತ ಹೇಳಿ ಬರ್ತಿದೆ. ಈ ವಿಡಿಯೋ ಸೇವ್ ಆಗಿರೋದನ್ನ ನಾನು ಗ್ಯಾಲರಿಯಲ್ಲಿ ನಿಮಗೆ ತೋರಿಸ್ತೇನೆ. ಇಲ್ಲಿ ಇನ್ಸ್ಟಾಗ್ರಾಮ್ ಅಂತಿದೆ, ಅದರಲ್ಲಿ ನೀವು ನೋಡ್ತಾ ಇದ್ರೆ ಇಲ್ಲಿ ಆ ವಿಡಿಯೋ ಸೇವ್ ಆಗಿದೆ. ಹಾಗಾಗಿ ನೀವು ಒಂದು ಇನ್ಸ್ಟಾಗ್ರಾಮ್ ರೀಲ್ಸನ್ನು ಯಾವುದೇ ರೀತಿಯ ಓಪನ್ ಸೋರ್ಸನ್ನು ಯೂಸ್ ಮಾಡದೆ ನೀವು ಇನ್ಸ್ಟಾಗ್ರಾಮನ್ನೇ ಡೌನ್ಲೋಡ್ ಮಾಡ್ಕೊಳ್ಬೋದು ಅಂತ ಹೇಳಿ ನಾನು ನಿಮಗೆ ಹೇಳಿ. ಇನ್ನು ಎರಡನೇ ಟ್ರಿಕ್ಸ್ ಯಾವುದು, ಅದು ವಾಟ್ಸಪ್ ಬಗ್ಗೆ ಅಂತ ಹೇಳಿದ್ರೆ, ವಾಟ್ಸಪ್ ಬಗ್ಗೆ ಇದು ಕೆಲವರಿಗೆ ಗೊತ್ತಿರ್ಬೋದು, ಕೆಲವರಿಗೆ ಗೊತ್ತಿಲ್ಲದೇ ಇರ್ಬೋದು. ಏನು ಅಂತ ಹೇಳಿದ್ರೆ, ನೀವು ವಾಟ್ಸಪ್ಗೆ ಹೋಗ್ತೀರಾ, ನೀವು ವಾಟ್ಸಪ್ಗೆ ಹೋದ ನಂತರ ನನಗೆ ಒಂದು ಸ್ಟೇಟಸ್ ಆಗಬೇಕು ಅಂತ ಹೇಳಿದ್ರೆ ಮೇಲೆ ಕ್ಲಿಕ್ ಮಾಡ್ತೀರಾ. ಅದರ ನಂತರ ಒಂದು ವಿಡಿಯೋನ ಯಾವುದೋ ಒಂದು ಕ್ಲಿಕ್ ಮಾಡ್ತೀರಾ ಅಂತ ಅನ್ಕೊಳ್ಳಿ. ಅದಾದ ನಂತರ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳಿದ್ರೆ, ವಾಟ್ಸಪ್ಪಲ್ಲಿ ಇರುವಂತಹ ಟ್ರಿಕ್ಸ್ ಏನು ಅಂತ ಹೇಳಿದ್ರೆ, ನೀವು ಇಲ್ಲಿ ಒಂದು ಟೆಕ್ಸ್ಟನ್ನು ಬರೀತೀರಾ. ಏನಂತ ಹೇಳಿದ್ರೆ, ಹಲೋ ಸಬ್ಸ್ಕ್ರೈಬರ್ಸ್ ಅಂತ ಹೇಳಿ ಬರ್ದಾದ ನಂತರ ನೆಕ್ಸ್ಟ್ ಇದನ್ನು ಇಲ್ಲಿ ನೀವು ಫಾಂಟನ್ನು ಚೇಂಜ್ ಮಾಡಬೇಕು ಅಂತ ಹೇಳಿದ್ರೆ, ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಅಂತ ಹೇಳಿದ್ರೆ ಏನು ಮಾಡಬೇಕು ಅಂತ ಹೇಳಿದ್ರೆ, ಅಲ್ಲಿ ಟಿ ಅಂತ ಇಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆಯಿತು, ಅದು ಫಾಂಟ್ ಚೇಂಜ್ ಆಗ್ತದೆ. ಒಟ್ಟು 3 ಫಾಂಟ್ಸ್ ಇದೆ, 2 ನೆಕ್ಸ್ಟ್ 3ನೇದು ಈ ರೀತಿಯ ಫಾಂಟ್ಸ್ಗಳು ಇರೋದ್ರಲ್ಲಿ ಇರುವಂಥದ್ದು. ಈ ಫಾಂಟನ್ನು ಯೂಸ್ ಮಾಡೋದ್ರಿಂದ ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಅಥವಾ ಬೇರೆ ಟೈಪಲ್ಲೇ ಕಾಣಿಸ್ತದೆ. ಅದಕ್ಕೆ ಕೆಲವರಿಗೆ ಡೌಟು ಬರ್ಬೋದು, ಈ ರೀತಿ ಫಾಂಟ್ಸ್ ಎಲ್ಲಿದೆಯಪ್ಪ ಅಂತ ಹೇಳಿ. ಅದಕ್ಕೋಸ್ಕರ ಫಾಂಟ್ಸನ್ನು ನೀವು ಚೇಂಜ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಟಿ ಮೇಲೆ ಕ್ಲಿಕ್ ಮಾಡಬೇಕು. ಇನ್ನೊಂದು ಏನು ಅಂತ ಹೇಳಿದ್ರೆ, ಇಲ್ಲಿ ಸ್ಟಿಕ್ಕರ್ಸ್ ಕೆಲವರಿಗೆಲ್ಲ ಗೊತ್ತಿರ್ಬೋದು, ಬಟ್ ಇದರೊಟ್ಟಿಗೆ ತುಂಬ ಹೊಸ ಸ್ಟಿಕ್ಕರ್ಸ್ ಎಲ್ಲ ಆ್ಯಡ್ ಆಗಿದೆ, ಅದನ್ನು ಕೂಡ ಚೆಕ್ ಮಾಡಿ ಅಂತ ಹೇಳ್ತಾ ಇದ್ದಾನೆ. ಇದು ವಾಟ್ಸಪ್ನ ಬಗ್ಗೆ ಇರುವಂಥ ಒಂದು ಫಾಂಟ್ ಚೇಂಜ್ ಅನ್ನು ಯಾವ ರೀತಿಯಾಗಿ ಮಾಡ್ಬೋದು ಅಂತ ಇರುವಂಥ ಒಂದು ಟ್ರಿಕ್ಸ್. ಇನ್ನು ಮೂರನೇ ಟ್ರಿಕ್ಸ್ ಯಾವುದಪ್ಪ ಅಂತ ಹೇಳಿದ್ರೆ, ಅದೊಂದು ನಮ್ಮ ಆಂಡ್ರಾಯ್ಡ್ ಡಿವೈಸ್ಗೆ ಅಪ್ಲೈ ಆಗುವಂಥ ಟ್ರಿಕ್ಸ್. ಏನು ಅಂತ ಹೇಳಿದ್ರೆ, ಮೊದಲಿನ ಕಾಲದಲ್ಲೆಲ್ಲ ಮೊಬೈಲ್ ಹೇಗಿತ್ತು ಅಂತ ಹೇಳಿದ್ರೆ ಇಷ್ಟು ಚಿಕ್ಕ ಮೊಬೈಲ್ ಇತ್ತು, ಬಟ್ ಈಗ ನೋಡಿದ್ರೆ ಆ ಮೊಬೈಲ್ ಬೆಳೀತಾ ಅದಕ್ಕೆ ಹಣ ಕೂಡ ಬೆಳೀತಾ ಇದೆ. ಹಾಗೆ ಆ ಮೊಬೈಲ್ನ ಡಿಸ್ಟೆನ್ಸ್ ಏನಿದೆ ಅಥವಾ ಮೊಬೈಲ್ ಎಷ್ಟು ಉದ್ದ ಇರಬೇಕು ಅದು ಕೂಡ ತುಂಬ ಉದ್ದ ಆಗ್ತದೆ. ಈಗಿನ ಕಾಲದಲ್ಲಿ ನಿಮ್ಮ ಕೆಲವೊಂದು ಮೊಬೈಲ್ಗಳನ್ನ ನೋಡಿದ್ರೆ ಹತ್ತಿರ ಇಷ್ಟು, ಇನ್ನು ಸ್ವಲ್ಪ ದಿನ ಹೋದರೆ ಇಷ್ಟುದ್ದ ಕೂಡ ಬೇಕಾದರೂ ಮೊಬೈಲ್ ಆಗ್ಬೋದು. ಅದಕ್ಕೋಸ್ಕರ ಏನು ಅಂತ ಹೇಳಿದರೆ, ಆ ಮೊಬೈಲನ್ನು ಸ್ವಲ್ಪ ಉದ್ದ ಇರುವ ಕಾರಣ ನಾವು ಮೇಲ್ಗಡೆಯನ್ನು ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಈ ರೀತಿ ಮೊಬೈಲ್ ಇಟ್ಕೊಂಡು ಹೀಗೆ 2 ಕೈಗಳನ್ನು ಯೂಸ್ ಮಾಡಬೇಕಾಗ್ತದೆ. ಅದಕ್ಕೋಸ್ಕರ ನಾವು ಏನು ಮಾಡಬೇಕು, ಸಿಂಗಲ್ ಹ್ಯಾಂಡಾಗಿ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ, ಕೆಲವೊಂದು ಮೊಬೈಲ್ಗಳಲ್ಲಿ ಒನ್ ಹ್ಯಾಂಡೆಡ್ ಅಂತ ಹೇಳಿ ಒಂದು ಫೀಚರ್ ಇರ್ತದೆ. ಅದು ಕೆಲವೊಂದು ಮೊಬೈಲ್ಗಳಲ್ಲಿ ಇರಲಿಲ್ಲ ಅಂತ ಹೇಳಿದ್ರು. ಅದು ಇದ್ದರೂ ಕೂಡ ನಾವು ಒಂದು ಕರ್ಸರನ್ನು ಯೂಸ್ ಮಾಡೋ ಮುಖಾಂತರ, ಯಾವ ರೀತಿ ಅಂತ ಹೇಳಿದರೆ, ಈಗ ಲ್ಯಾಪ್ಟಾಪ್ಗಳಲ್ಲಿ ಯಾವ ರೀತಿಯ ಕರ್ಸರನ್ನು ಯೂಸ್ ಮಾಡ್ತೇವೋ ಅದೇ ರೀತಿಯಲ್ಲಿ ನಾವು ಮೊಬೈಲಲ್ಲಿ ಕೂಡ ಯೂಸ್ ಮಾಡ್ಬೋದು. ಅದಕ್ಕೆ ನಿಮಗೆ ಒಂದು ಅಪ್ಲಿಕೇಶನ್ ಅವಶ್ಯಕತೆ ಇದೆ. ಆ ಅಪ್ಲಿಕೇಶನ್ ಹೆಸರೇನು ಅಂತ ಹೇಳಿದರೆ ಕ್ವಿಕ್ ಕರ್ಸರ್ ಅಂತೇಳಿ. ನೀವು ಫಸ್ಟ್ ಕ್ವಿಕ್ ಕರ್ಸರ್ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಳ್ಬೇಕು. ಡೌನ್ಲೋಡ್ ಮಾಡಿಕೊಂಡ ನಂತರ ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾನು ಹೀಗೆ ಕರ್ಸರ್ನ ಹೇಳಿದ್ರೆ ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಸೈಡಲ್ಲಿ ಈ ರೀತಿಯಾದಂತಹ ಒಂದು ಮೌಸ್ ಪಾಯಿಂಟ್ ನಿಮಗೆ ಕಾಣಿಸ್ಬೋದು. ಹಾಗಾಗಿ ಎಂತ ಹೇಳಿದರೆ, ಅದಾದ ನಂತರ ನೀವು ಇಲ್ಲಿ ನೋಡಿದರೆ ನಿಮಗೆ ಈ ಮೌಸ್ ಪಾಯಿಂಟನ್ನು ನೀವೆಲ್ಲದರೂ ಹೋಗಿ ನಿಲ್ಲಿಸಿ, ಇಲ್ಲಿ ನಾನು ಇಲ್ಲಿ ಫಸ್ಟ್ ಚಾಪ್ಟರ್ ಅಂತಿದೆ ಅದರ ಮೇಲೆ ಕ್ಲಿಕ್ ಮಾಡಿ ನಿಲ್ಲಿಸಿ ಅದರ ಮೇಲೆ ಕ್ಲಿಕ್ ಮಾಡಿದಾಗ ಅದು ಪ್ರೆಸ್ ಆಗ್ತದೆ. ಅದೇ ರೀತಿಯಲ್ಲಿ ಬ್ಯಾಕ್ ಬರಬೇಕು ಅಂತ ಹೇಳಿ ಸೇಮ್ ಅದೇ ರೀತಿಯಲ್ಲಿ ಪ್ರೆಸ್ ಮಾಡ್ಬೋದು. ಹೀಗಾಗಿ ಸ್ವಲ್ಪ ಟೈಮ್ ನನ್ನ ಕೈಯನ್ನು ತೆಗೆದ ನಂತರ ಅದು ಆಟೋಮೆಟಿಕ್ ಆಗಿ ಹೋಗ್ತದೆ. ಇದೇ ರೀತಿಯಾದ ಕರ್ಸರನ್ನು ಯೂಸ್ ಮಾಡೋದ್ರಿಂದ ತುಂಬ ಯೂಸ್ಫುಲ್ ಕೂಡ ನಮಗೆ. ಯಾಕಂತ ಹೇಳಿದರೆ ಇಲ್ಲಿ ನೋಡ್ತಾ ಇರ್ಬೋದು, ಕರ್ಸರ್ ನನಗೆ ಮೇಲ್ಗಡೆ ಸರ್ಚ್ ಅಂತ ಕಾಣಿಸ್ತಿಲ್ಲ, ಅದರ ಮೇಲೆ ಕ್ಲಿಕ್ ಮಾಡ್ಬೋದು. ಇದಕ್ಕೆಲ್ಲ ಬೆಸ್ಟ್ ಯೂಸ್. ಹಾಗಾಗಿ 100 ಅಪ್ಲಿಕೇಶನ್ 100 ಫೀಚರ್ ಇಲ್ದಿದ್ರೂ ಕೂಡ ಕ್ವಿಕ್ ಕರ್ಸರ್ ಅಂತ ಹೇಳುವಂಥ ಒಂದು ಅಪ್ಲಿಕೇಶನ್ ಯೂಸ್ ಮಾಡಿಕೊಂಡು ನೀವು ಈ ಫೀಚರನ್ನು
ತೆಗೆದುಕೊಳ್ಬಹುದು. ಇದು ಇವತ್ತಿನ ಟಾಪಿಕ್. ನಿಮಗೆ ಇನ್ನು ಬೇರೆ ಯಾವುದೇ ಟಾಪಿಕ್ಗಳ ಬಗ್ಗೆ ಬೇಕಾದರೂ ವಿಡಿಯೋಸ್ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ ಸಪೋರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಬಾಯ್, ಟೇಕ್ ಕೇರ್.